ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಯನ್ನ ನೋಡೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸಕ್ಕರೆ ನಾಡು ಮಂಡ್ಯದಲ್ಲಿ ತಣ್ಣಗಾಗದ ಧ್ವಜ ದಂಗಲ್. ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮ ಬಂದ್. ಆಂಜನೇಯ ದೇಗುಲದಿಂದ ಡಿಸಿ ಕಚೇರಿವರೆಗೂ ಬಿಜೆಪಿ ಹಿಂದೂ ಪರ ಸಂಘಟನೆಗಳ ರ್ಯಾಲಿ. ಮಂಡ್ಯ ನಗರದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಬಂದ್ ಹಿನ್ನೆಲೆ ಬೆಳಗ್ಗೆಯಿಂದ ಅಂಗಡಿ ಮುಂಗಟ್ಟು ತೆರೆಯದ ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ. ಹನುಮಧ್ವಜ ಹೋರಾಟದಲ್ಲಿ ಜೆಡಿಎಸ್ ತಟಸ್ಥ ನಿಲುವು. ಮಂಡ್ಯ ಬಂದ್ನಲ್ಲಿ ಭಾಗವಹಿಸದ ಜೆಡಿಎಸ್ ನಾಯಕರು ಕೇಸರಿ ಶಾಲು ಹಾಕಿದ್ದು ತಪ್ಪು ಅಂತ ಎಚ್ಡಿಡಿ ಸೂಕ್ಷ್ಮ ಎಚ್ಚರಿಕೆ ಬೆನ್ನಲ್ಲೇ ದಳ ನಾಯಕರು ಸೈಲೆಂಟ್. ಡಿಕೆ ಸುರೇಶ್ಗೆ ಗುಂಡಿಕ್ಕಬೇಕು ಎಂಬ ಈಶ್ವರಪ್ಪ ಹೇಳಿಕೆಗೆ ಕೈ ನಾಯಕರು ಕೆಂಡ. 24 ಗಂಟೆಯ ಒಳಗೆ ತಮ್ಮ ಮಾತು ಹಿಂಪಡೆದೇ ಇದ್ರೆ ಕಠಿಣ ಕ್ರಮ. ಈಶ್ವರಪ್ಪಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಖಡಕ್ ಎಚ್ಚರಿಕೆ. ಮಂಡ್ಯ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಬಿಗಿಪಟ್ಟು. ತನಗೇ ಟಿಕೆಟ್ ನೀಡುವಂತೆ ಬಿಜೆಪಿ ವರಿಷ್ಠರ ಮುಂದೆ ಒತ್ತಡ. ಜೆಡಿಎಸ್ಗೆ ಟಿಕೆಟ್ ಕೊಡಬಾರದು, ಮಂಡ್ಯ ಹೊರತಾಗಿ ನನಗೆ ಬೇರೆ ಕ್ಷೇತ್ರ ಬೇಡ ಅಂತ ಮನವಿ. ಲೋಕಸಭಾ ಚುನಾವಣೆ ಬಳಿಕ ಜೆಡಿಎಸ್ ಮುಂದಿದೆ ಬಿಗ್ ಟಾರ್ಗೆಟ್. 2028ರ ಅಸೆಂಬ್ಲಿ ಚುನಾವಣೆ ಮೇಲೆ ಹತ್ತಿನ ಕಣ್ಣು. 3ನೇ ಬಾರಿಗೆ ಸಿಎಂ ಸ್ಥಾನಕ್ಕೆ ರೋಕೆ ಎಚ್ಡಿಕೆ ರಣತಂತ್ರ. ಯುವ ಉದ್ಯಮಿಗೆ ಸಚಿವರಿಂದಲೇ ಕಿರುಕುಳದ ಆರೋಪ. ಆಸ್ಕಿನ್ ಬಯೋಫಿಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ 150 ಕೋಟಿ ಬಂಡವಾಳ. ಹಣ ಪಡೆದು ಎಸ್ಎಸ್ ಮಲ್ಲಿಕಾರ್ಜುನ್ ಎಥನಾಲ್ ಉತ್ಪಾದಿಸಿ ಕೊಡ್ತಿಲ್ಲ ಅಂತ ಅಶೋಕ್ ಆಕ್ರೋಶ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳ ಆರೋಪ. ವೈದ್ಯರೊಬ್ಬರಿಂದ ಕಿರುಕುಳದ ಆರೋಪ. ಫಾಲೋ ಮಾಡ್ತಾನೆ, ಮೈಕೈ ಮುಟ್ತಾನೆ ಅಂತ ಬನಶಂಕರಿ ಠಾಣೆಗೆ ದೂರು. ಫಾರಿನ್ ಟ್ರಿಪ್ ಇಲ್ಲ, ಲ್ಯಾಪ್ಟಾಪ್ ಅಂತೂ ಇಲ್ವೇ ಇಲ್ಲ. ಲಕ್ಷ ಶುಲ್ಕ ಪಡೆದು ವಿದ್ಯಾರ್ಥಿಗಳಿಗೆ ದೋಖಾ ಆರೋಪ. ಸಿಂಧಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿರುದ್ಧ ಸ್ಟೂಡೆಂಟ್ಸ್ ಕೆಂಡ. ನೇ ವಯಸ್ಸಿನಲ್ಲಿ ಚರ್ಚ್ ಪಾದ್ರಿ ಹಿಂದೂ ಯುವತಿಯನ್ನ ಮದುವೆಯಾಗ್ತಿರುವ ಆರೋಪ. ಬಂಜಾರ ಸಮುದಾಯ ಹಿಂದೂ ಜಾಗರಣ ವೇದಿಕೆಯಿಂದ ವಿರೋಧ. ದಾವಣಗೆರೆಯ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಅರ್ಜಿ ತಿರಸ್ಕಾರಕ್ಕೆ ಒತ್ತಾಯ. ಮೈಸೂರಿನ ಹೊಸಲು ಮಾರಮ್ಮ ದೇವಸ್ಥಾನದಲ್ಲಿ ಖದೀಮರ ಕೈಚಳಕ. ಹುಂಡಿಯಲ್ಲಿದ್ದ ಚಿಲ್ಲರೆ ಬಿಟ್ಟು ನೋಟು ಮಾತ್ರ ಹೊತ್ತೊಯ್ದ್ರು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಮುಸುಕುಧಾರಿಗಳ ಕೃತ್ಯ. ಅಂಗಡಿಗೆ ತಿಂಡಿ ತರ್ತೀನಿ ಅಂತ ಹೋದ 11 ವರ್ಷದ ಬಾಲಕ ನಾಪತ್ತೆ. ಜನವರಿ 24ರಂದು ಕಾಣೆಯಾದ ಮಗನನ್ನ ನೆನೆದು ಪೋಷಕರ ಕಣ್ಣೀರು. ರಾಮಮೂರ್ತಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿರಂತರವಾಗಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರಿಗೆ ಕಾದಿದೆ ಕಂಟಕ. ಮನೆ ಬಾಗಿಲಿಗೆ ಬಂದು ದಂಡವನ್ನ ಕಟ್ಟಿಸಿಕೊಳ್ತಾರೆ ಪೊಲೀಸರು. ಫೈನ್ ಕಟ್ಟದೇ ಇದ್ರೆ ಚಾರ್ಜ್ ಶೀಟ್ ಹಾಕ್ತಾರೆ. ಬರಲಿದೆ ಕೋರ್ಟ್ನಿಂದ ಸಮನ್ಸ್. ಬೇಸಿಗೆಗೆ ಮುನ್ನವೇ ವೆದರ್ ಫುಲ್ ಹಾಟ್. ಬಿಸಿಲು ತಡೆಯೋಕಾಗದೆ ತತ್ತರಿಸಿದ ರಾಜ್ಯದ ಜನ. ಮುಂದಿನ 2 ದಿನ ಬೆಂಗಳೂರು ಸೇರಿ ಹಲವೆಡೆ ತಾಪಮಾನ ಮತ್ತಷ್ಟು ಹೆಚ್ಚಳ. ಹವಾಮಾನ ಇಲಾಖೆಯ ಮುನ್ಸೂಚನೆ. ಬೆಳಗಾವಿಯಲ್ಲಿ ಗುಜರಿ ಅಂಗಡಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ತಗಡು, ಕಬ್ಬಿಣ, ರದ್ದಿ, ಪೇಪರ್ ಸಂಗ್ರಹಿಸಿದ್ದ ಅಂಗಡಿ ಧಗಧಗ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಹರಸಾಹಸ. ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಕೋಮು ವಾತಾವರಣ ನಿರ್ಮಾಣ. ಉತ್ತರಾಖಂಡ್ನ ಪೊಲೀಸರು ಹೈ ಅಲರ್ಟ್. ಗಲಭೆ ನಡೆದಲ್ಲಿ ಕರ್ಫ್ಯೂ ಜಾರಿ. ಕಂಡಲ್ಲಿ ಗುಂಡು ಹಾರಿಸೋಕೆ ಆದೇಶ.
ಮಗಳು ಐಶ್ವರ್ಯಾಗೆ ಅಪ್ಪನ ಸಾಥ್. ಸೂಪರ್ ಸ್ಟಾರ್ ರಜನಿಕಾಂತ್ ವಿಶೇಷ ಪಾತ್ರದಲ್ಲಿ ನಟಿಸಿರುವ ಲಾಲ್ ಸಲಾಂ ಚಿತ್ರ ಇವತ್ತು ರಿಲೀಸ್. ದೇಶಾದ್ಯಂತ ಸಂಭ್ರಮಾಚರಣೆ ಶುರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.